ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ನೆಕ್ಕಂಟಿ ನಾಗರಾಜ್ ಮನೆಗೆ ಇಡಿ ಭೇಟಿ ಕೊಟ್ಟಿದ್ದಾರೆ. ದಾಳಿ ಮಾಡಿದ್ದಾರೆ ಎಂದರೂ ತಪ್ಪಾಗಲಿಕ್ಕಿಲ್ಲ. ಮಾರಿ ಕ್ಯಾಂಪ್ನ ಮನೆಗೆ ಇಡಿ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ವಾಲ್ಮೀಕಿ ಹಗರಣದ ಕೇಸ್ನಲ್ಲಿ ಬಂಧಿತನಾಗಿದ್ದ ನೆಕ್ಕಂಟಿ ನಾಗರಾಜ್ ಅದಾದ ನಂತರ ಆತರ ಜಾಮೀನು ಪಡ್ಕೊಂಡಿದ್ದ. ಹಣ ವರ್ಗಾವಣೆ ಕುರಿತು ಈಗ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಒಂದು ಕಡೆ SIT CID SIT ಅವರು, ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು, ಮತ್ತೊಂದು ಕಡೆ CBI, ಮೂರೂ ಕಡೆ ಇದು ನಡೀತಾ ಇದೆ, ತನಿಖೆ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಈಗ ನೆಕ್ಕಂಟಿ ನಾಗರಾಜ್ ಮನೆಗೆ ಭೇಟಿ ಕೊಟ್ಟು ಕೆಲವೊಂದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈತನ ಪಾತ್ರ ಏನು, ಹಣ ವರ್ಗಾವಣೆಯಲ್ಲಿ ಈತ ಏನು ಮಾಡಿದ್ದ, ಯಾರ್ಯಾರಿಗೆ ಹಣ ವರ್ಗಾವಣೆ ಮಾಡಿದ್ದ, ಅಕ್ರಮವಾಗಿ ಎಲ್ಲೆಲ್ಲಿ ಈತ ಬ್ಯಾಂಕ್ಗಳ ಅಕೌಂಟ್ಗಳನ್ನು ತೆರೆದಿದ್ದ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಅಂದರೆ ಅವರ ಆಯಾ ತನಿಖಾ ಸಂಸ್ಥೆಗಳು ಅವರಿಗೆ ಬೇಕಾದ ರೀತಿಯಲ್ಲಿ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. SIT ಅವರು ಒಂದು ಕಡೆ, ಇಡಿ ಅವರು ಒಂದು ಕಡೆ, ಮತ್ತೊಂದು ಕಡೆ CBI ಅವರು ಕೂಡ ಇದರ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಈ ನೆಕ್ಕಂಟಿ ನಾಗರಾಜ್ ಈತ ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತ ಕೂಡ ಹೌದು. ಸೊ ಈತನ ಮನೆಗೆ ಈಗ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುಕ್ಕಣ್ಣ ಕತ್ತಿ ಅವರಿಂದ ಪಡ್ಕೊಳ್ಳೋಣ. ಮುಕ್ಕಣ್ಣ, ಈಗ ಇದನ್ನು ದಾಳಿ ಅನ್ನಬಹುದಾ ಅಥವಾ ಬರೀ ಭೇಟಿಯಾಗಿ ಮಾಹಿತಿಯನ್ನು ಪಡೆದಿದ್ದಾರೆ ಅಂತ ಅನ್ಬಹುದಾ? ಏನಿದೆ ಅಪ್ಡೇಟ್ಸ್ ಮುಕ್ಕಣ್ಣ? ಹೌದು ಅರವಿಂದ್, ಈಗಾಗಲೇ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ನೆಕ್ಕಂಟಿ ನಾಗರಾಜ್ ಅವರ ಈಗಾಗಲೇ SIT ಯಲ್ಲಿ ಬಂಧನ ಆಗಿತ್ತು. ಈಗ ಕಳೆದ 2 ದಿನದಿಂದ ಜಾಮೀನು ಮೇಲೆ ಹೊರಟು ಬಂದಿದ್ರು. ಆ ಕಾರಣಕ್ಕೆ ಕೊಪ್ಪಳದ ಘಾಟಿ ತಾಲೂಕಿನ ಮಾರಿ ಕ್ಯಾಂಪ್ನಲ್ಲಿ ಉಳಿದುಕೊಂಡಿದ್ದ ನೆಕ್ಕಂಟಿ ನಾಗರಾಜ್ ಈ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಭೇಟಿ ನೀಡಿ ಅವ್ರ ಮನೆಗೆ ಭೇಟಿ ನೀಡಿ ತಪಾಸಣೆ ನಡೆಸಿದ್ದಾರೆ. ತಪಾಸಣೆ ನಡೆಸಿ ಮಾಹಿತಿ ಪಡೆದುಕೊಂಡು ಈಗ ಹೋಗಿದ್ದಾರೆ ಅಂತ ಮಾಹಿತಿ ಇದೆ ಅರವಿಂದ್. ಓಕೆ ಮುಕ್ಕಣ್ಣ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.